ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿ ವಿಲಾಸ್ ಮೋದಿ ನೇತೃತ್ವದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ. ಬಾಲ್ಕಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ, ದಶಕಗಳ ರಾಜಕೀಯ ಅನುಭವ ಹೊಂದಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಹುದ್ದೆಯನ್ನ ನೀಡಬೇಕೆಂದು ಕಾಂಗ್ರೆಸ್ ಮುಖಂಡ ವಿಲಾಸ್ ಮೋದಿ ನೇತೃತ್ವದಲ್ಲಿ ಹೈಕಮಾಂಡ್ಗೆ ಒತ್ತಾಯಿಸಲಾಗಿದೆ. ಇತ್ತೀಚೆಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಲಾಸ್ ಮೋದಿ ಅವರು ಈಶ್ವರ್ ಖಂಡ್ರೆಯವರ ಆಡಳಿತಾತ್ಮಕ ಸಾಧನೆ, ಪಕ್ಷದ ಸಂಘಟನಾ ಚಾತುರ್ಯ ಮತ್ತು ನಿಷ್ಠೆಯನ್ನ ಗುರುತಿಸಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಲು ಇದು ಅತ್ಯಂತ ಸೂಕ್ತ ಸಮಯ ಎಂದು ಪ್ರತಿಪಾದಿಸಿದರು. ಉಪಮುಖ್ಯಮಂತ್ರಿ ಹುದ್ದೆಗೆ ಈಶ್ವರ್ ಖಂಡ್ರೆ ಅವರ ಅರ್ಹತೆಗಳೇನು? ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎನ್ನುವುದಕ್ಕೆ ಮುಖಂಡರು ಪ್ರಮುಖವಾಗಿ 3 ಕಾರಣಗಳನ್ನು ಮುಂದಿಟ್ಟಿದ್ದಾರೆ. ಅರಣ್ಯ ಸಚಿವರಾಗಿ ಐತಿಹಾಸಿಕ ಸಾಧನೆ. ಪ್ರಸ್ತುತ ಅರಣ್ಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವ ಈಶ್ವರ್ ಖಂಡ್ರೆ ಅವರು ಸಾವಿರಾರು ಎಕರೆ ಅತಿಕ್ರಮಣಗೊಂಡಿದ್ದ ಅರಣ್ಯ ಭೂಮಿಯನ್ನ ಯಶಸ್ವಿಯಾಗಿ ತೆರವುಗೊಳಿಸಿದ್ದಾರೆ. ಕರ್ನಾಟಕದ ಹಸಿರು ಹೊದಿಕೆಯನ್ನ ವಿಸ್ತರಿಸಲು ಮತ್ತು ಪರಿಸರ ಸಂರಕ್ಷಣೆಗಾಗಿ ಬರೋಬ್ಬರಿ 12 ಕೋಟಿ ಸಸಿಗಳನ್ನು ನೀಡುವ ಬೃಹತ್ ಅರಣ್ಯೀಕರಣ ಯೋಜನೆಗೆ ಚಾಲನೆ ನೀಡಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಪಕ್ಷ ಸಂಘಟನೆ ಮತ್ತು ಅಚಲ ನಿಷ್ಠೆ. ತಲೆಮಾರುಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿರುವ ಕುಟುಂಬದಿಂದ ಖಂಡ್ರೆ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ತಳಮಟ್ಟದಲ್ಲಿ ಪಕ್ಷವನ್ನ ಬಲಪಡಿಸಲು ದಣಿವರಿಲ್ಲದೆ ಶ್ರಮಿಸಿದ್ದಾರೆ. ದಶಕಗಳಿಂದ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಅವರು ಸದಾ ನಿಷ್ಠರಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಹಾಗೂ ಲಿಂಗಾಯತ ಸಮುದಾಯದ ಬಲಿಷ್ಠ ನಾಯಕತ್ವ, ಆಡಳಿತಾತ್ಮಕ ಸಾಮರ್ಥ್ಯದ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಖಂಡ್ರೆ ಅವರು ಬಲವಾದ ಸಾರ್ವಜನಿಕ ಸಂಪರ್ಕ ಮತ್ತು ಜನಾಕರ್ಷಣೆ ಹೊಂದಿದ್ದಾರೆ. ಇವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವುದರಿಂದ ಪಕ್ಷಕ್ಕೆ ಮತ್ತಷ್ಟು ಬಲ ಬರಲಿದೆ. ಪಕ್ಷ ಹಾಗೂ ಸಾರ್ವಜನಿಕ ಸೇವೆಗೆ ತಮ್ಮ ಜೀವವನ್ನೇ ಮುಡುಪಾಗಿಟ್ಟ ನಾಯಕನನ್ನು ಈಶ್ವರ್ ಖಂಡ್ರೆ ಅವರನ್ನು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಉನ್ನತೀಕರಿಸುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅವರ ಕೊಡುಗೆಗಳನ್ನು ಪುರಸ್ಕರಿಸಬೇಕು. ವಿಲಾಸ್ ಮೋದಿ ಕಾಂಗ್ರೆಸ್ ಮುಖಂಡ, ಪ್ರಮುಖ ಮುಖಂಡರ ಉಪಸ್ಥಿತಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಮುಖ ಹಾಗೂ ಯುವ ಮುಖಂಡರಾದ ಮಾರುತಿ ಬಾವಿಕಟ್ಟಿ, ಓಂಕಾರ್ ಮೋದಿ, ಸುನಿಲ್ ವಜ್ರಿ, ಚಂದು ಸಂಪಾಂಗೆ, ನಾರಾಯಣ್ ರಾವ್ ಮೋದಿ, ರಾಜಕುಮಾರ್ ಬೋದೆ, ಜೈಪಾಲ್ ಬೂರಳಿ, ಕಿಶನ್ ವಾಘಮಾರೆ, ಬಂಟಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದು ಪ್ರಬಲ ಬೆಂಬಲ ಸೂಚಿಸಿದರು. ವರದಿ ಸಂತೋಷ್ ಬೇಲೂರಿ, ಜೆಬಿ ನ್ಯೂಸ್ ಕನ್ನಡ, ಬಾಲ್ಕಿ. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬೇಡಿಕೆ ಇದೆ. ಒಂದು ಈ ಭಾಗದ ಹೈದರಾಬಾದ್ ಕರ್ನಾಟಕಿನ ಧೀಮಂತ ನಾಯಕರು ಏಕೆ ಯಾರಾದರೂ ಇದ್ರೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಆದ್ದರಿಂದ ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ಡೆಪ್ಟಿ ಸಿಎಂ ಆಗಬೇಕು, ಅವರಿಗೆ ಕೊಡ್ಬೇಕಂತಕ್ಕಂತ ನಮ್ಮೆಲ್ಲರ ಕಾರ್ಯಕರ್ತರ, ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಕೂಗಿದೆ. ಕೊಟ್ರೆ ಯಾಕಂದ್ರೆ ಬೀದರು ಹಾಗೂ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೆಲಸ ಈಶ್ವರ್ ಖಂಡ್ರೆ ಅವರು ಮಾಡ್ತಾರೆ. ಅದು ಅಲ್ಲದೆ ನಮ್ಮ ಹಿಂದುಳಿದ ಬೀದರ್ ಜಿಲ್ಲೆ, ಅದರಲ್ಲಿ ಇನ್ನೂವರೆಗೂ ಡೆಪ್ಟಿ ಸಿಎಂ ಆಗಿಲ್ಲ, ಸಿಎಂ ಆಗಿಲ್ಲ. ಆದ್ದರಿಂದ ಇವತ್ತು ನಾನು ಕಾಂಗ್ರೆಸ್ ಹೈಕಮಾಂಡಿಗೆ, ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಅವ್ರಿಗೆ ನಾವು ನಮ್ಮ ಇಡೀ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ವತಿಯಿಂದ ಹಾಗೂ ನಮ್ಮ ಜಿಲ್ಲೆ ವತಿಯಿಂದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಡೆಪ್ಟಿ ಸಿಎಂ ಕೊಡಬೇಕು. ಯಾಕಂದ್ರೆ ಅವರು ಕಾರ್ಯಾಧ್ಯಕ್ಷರಾಗಿ ಕಾಂಗ್ರೆಸ್ಗೆ ಒಂದು ಆನೆಬಲವನ್ನು ತಂದು ಇವತ್ತು 5 ವರ್ಷ ಸರ್ಕಾರ ನಡೆಸಲಿಕ್ಕೆ ಮಹತ್ವದ ಪಾತ್ರ ಯಾರದು ಇದ್ರೆ ಇದ್ರೊಳಗ ಈಶ್ವರ್ ಖಂಡ್ರೆ ಅವ್ರದ್ದು ಇದೆ. ಆದ್ರಿಂದ ಎಂತ ಒಂದು ನಾಯಕರು ಎಲ್ಲರಿಗೂ ಯಾವುದೇ ಭೇದ ಭಾವ ಇಲ್ಲದೆ
ಇವತ್ತು ಪ್ರತಿಯೊಂದು ಜಾತಿ ಯಾವುದೇ ಇರ್ಬೋದು, ಇವತ್ತು ಒಂದು ಜಾತಿ ಇಲ್ಲ, ಎಲ್ಲರಿಗೂ ಇವತ್ತು ಬಸವಣ್ಣನವರ ಏನಿದೆ ಎಲ್ಲರಿಗೂ ಬಾಳು ಸಮಪಾಲು ಅಂತ ಒಂದು ವ್ಯಕ್ತಿ ಯಾರಾದ್ರೂ ಇದ್ರೆ ಇವತ್ತು ಈಶ್ವರ್ ಖಂಡ್ರೆ ಅವರ. ಆದ್ದರಿಂದ ಇವತ್ತು ಎಲ್ಲರಿಗೂ ನ್ಯಾಯ ಕೊಡುವಂತ ನಾಯಕ ಈಶ್ವರ್ ಖಂಡ್ರೆ ಇದ್ದಾರೆ ಅಂತ. ಅದರಿಂದ ಇವತ್ತು ನಾನು ಎಲ್ಲರಿಗೂ ಇವತ್ತು ಇಡೀ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಅವರು ಆಗ್ತಾ ಇದ್ದಾರೆ ಸಿಎಂ. ಅವರಿಗೆ ನಮ್ಮ ಪರವಾಗಿ ಕಾಂಗ್ರೆಸ್ ಪರವಾಗಿ ಹಾರ್ದಿಕ ಅಭಿನಂದನೆ ಕೋರುತ್ತೇನೆ. ಅದು ಅಲ್ಲದೆ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಡೆಪ್ಟಿ ಸಿಎಂ ಕೊಡ್ಲೇಬೇಕು. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ನಮ್ಮ ಕಾಂಗ್ರೆಸ್ ವಿರುದ್ಧ ಮಾಡತಕ್ಕಂತ ಮಾತನ್ನ ಈ ವೇದಿಕೆ ಮೀಡಿಯಾ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ.